ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ನೂತನ ತಿಂಗಳಿನಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ನಿಮ್ಮ ಕೃಪೆ ನಮಗೆ ಬೇಕು ದೇವರೇ. ನಿಮ್ಮ ಸನ್ನಿಧಿ ನಮಗೆ ಬೇಕು. ಲೋಕ ಅಲ್ಲಕಲ್ಲೋಲವಾಗ್ತಿದೆ. ಮನುಷ್ಯರು ಹೋರಾಟದಲ್ಲಿದ್ದಾರೆ. ಎಲ್ಲಿ ನೋಡಿದರೂ ವ್ಯಾಧಿಗಳು, ಬಾಧೆಗಳು ವಿಸ್ತರಿಸುತ್ತಲೇ ಇವೆ. ಆಪತ್ಕಾಲದಲ್ಲಿ ಆದುಕೊಳ್ಳುವವರು ನೀವೇ ಅಲ್ಲವೇ? ಕಾಪಾಡುವಾತನು ನೀವೇ ಅಲ್ಲವೇ? ನಿಮ್ಮನ್ನೇ ಆಶ್ರಯಿಸುತ್ತಿದ್ದೇವೆ, ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಲೋಕದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಲ್ಲವೂ ನನಗೆ ಗೊತ್ತಿಲ್ಲ, ಆದರೆ ಎಷ್ಟು ಜನ, ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಮಕ್ಕಳು, ಎಷ್ಟೋ ಮನೆಯಲ್ಲಿರುವಂತಹ ಮನೆ ಯಜಮಾನರು, ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು ಎಷ್ಟೋ ವಿಧವಾದ ವ್ಯಾಧಿಗಳಿಗೆ ಪಾಲಾಗ್ತಿದ್ದಾರೆ, ಎಷ್ಟೋ ವಿಧವಾದ ಬಾಧೆಗಳಿಗೆ ಪಾಲಾಗ್ತಿದ್ದಾರೆ. ಈ ದಿನ ಎಷ್ಟು ಸಮಸ್ಯೆಗಳಿವೆ ಎನ್ನುವುದು ನನಗೆ ಗೊತ್ತಾಗತ್ತೆ. ಅದು ಹೇಗನ್ನುತ್ತೀರಾ? ನಿಮ್ಮಲ್ಲಿ ಅನೇಕರು, ಕೆಲವೊಂದು ಸಾವಿರಾರು ಜನರು ಪ್ರತಿದಿನ ಪ್ರಾರ್ಥನಾ ಮನವಿ ಕಳಿಸುತ್ತಾ ಇದ್ದೀರಿ. ಅದರಲ್ಲಿ 50% ಅಂದರೆ ಬಹಳ ಏನನ್ನೋಣ, ಕ್ರಿಟಿಕಲ್ ಮೂಮೆಂಟ್ನಲ್ಲಿರುವಂತಹ ICUನಲ್ಲಿರುವಂತೆ ತಾಳಲಾರದ ಬಾಧೆಯಲ್ಲಿದ್ದೇವೆ, ತಾಳಲಾರದ ವ್ಯಾಧಿಯಲ್ಲಿದ್ದೇವೆ, ಚಿಕ್ಕಲ್ಲಿ ಸಿಕ್ಕಿಬಿದ್ದಿದ್ದೇವೆ, ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆ ಎಂದು ಎಷ್ಟೋ ರೀತಿಯಾಗಿ ಇಷ್ಟೊಂದು ಬಾಧೆಗಳಲ್ಲಿ ಮನುಷ್ಯರಿದ್ದಾರೋ ಎಂಬುದಾಗಿ ಅರ್ಥವಾದಾಗ ಎಷ್ಟೋ ವೇದನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇನೆ. ಅಷ್ಟು ಮಾತ್ರವಲ್ಲ, ಏನಾಗ್ತಿದೆ ಈ ಲೋಕದಲ್ಲಿ ಎಂಬ ಅವಗಾಹನ ಉಂಟಾಗ್ತಿದೆ. ಮನುಷ್ಯರಿಗೆ ಕಾವಲು ಇಲ್ಲ, ಮನುಷ್ಯರಿಗೆ ಗ್ಯಾರಂಟಿ ಇಲ್ಲ, ಮನುಷ್ಯರಿಗೆ ಯಾವ ವಿಷಯದಲ್ಲಿಯೂ ಕೂಡ ಒಂದು ಧೈರ್ಯ ಇಲ್ಲ, ಸಪೋರ್ಟ್ ಇಲ್ಲ, ಸಹಾಯವಿಲ್ಲ. ದುಡ್ಡಿದ್ರೆ ಸಾಕಾಗುತ್ತೆ ಎನ್ನುವಂಥವರಿಗೆ ದುಡ್ಡಿದ್ರೂ ಕೂಡ ದುಡ್ಡು ಸಹಾಯ ಮಾಡದೇ ಇರುವಂತಹ, ಮನುಷ್ಯರು ಸಹಾಯ ಮಾಡದೇ ಇರುವಂತಹ, ವೈದ್ಯರು ಮಾಡದೇ ಇರುವಂತಹ ಎಷ್ಟೋ ಪರಿಸ್ಥಿತಿಯಲ್ಲಿ ಮನುಷ್ಯರು ಈ ದಿನ ಇದ್ದಾರೆ. ಬಹಳಷ್ಟು ಜನ ಸಹೋದರಿಯರು ಅವರ ಯಜಮಾನ ಅವರನ್ನು ಲಕ್ಷಿಸದಿದ್ದರೆ ಕುಟುಂಬಕ್ಕೋಸ್ಕರ ಕಷ್ಟಪಟ್ಟು ತಾವೇ ಸಂಪಾದಿಸುತ್ತಾ, ಮಕ್ಕಳನ್ನು ಪೋಷಿಸುತ್ತಾ, ಗಂಡನಿಗೋಸ್ಕರ ಪ್ರಾರ್ಥಿಸ್ರಿ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ, ನಾನು ಬೇರೆ ದೇಶದಲ್ಲಿದ್ದೇನೆ, ಈ ಕೆಲಸ ಮಾಡ್ಲಿಕ್ಕಾಗ್ತಾ ಇಲ್ಲ, ಅವರು ಕೊಡುವಂತಹ ಸ್ವಲ್ಪ ದುಡ್ಡು, ಸಾಲ ಮಾಡಿ ನಾನು ಇಂಡಿಯಾದಿಂದ ಬಂದಿದ್ದೇನೆ, ಆ ಸಾಲ ತೀರಿಸುವುದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ ಎಂದು ಒಬ್ಬ ಸಹೋದರಿ ಕಣ್ಣೀರಿನಿಂದ ಕಳಿಸಿರುವ ವಾಟ್ಸಪ್ ಮೆಸೇಜ್ ಕೇಳಿದಾಗ ನಿಜವಾಗ್ಲೂ ಪ್ರಿಯರೇ, ಏನಿದು ಅಂತ್ಯಕಾಲದಲ್ಲಿ ಮನುಷ್ಯರು ಯಾಕೆ ಇಷ್ಟೊಂದು ಬಾಧೆಯಲ್ಲಿದ್ದಾರೆಂದು ನೋಡುವುದಾದರೆ, ದೇವರನ್ನು ನಾವು ಪಕ್ಕಕ್ಕೆ ತಳ್ಳಿ ಹಾಕಿದಾಗ, ದೇವರಲ್ಲಿ ನಂಬಿಕೆ ಇಟ್ಟಾಗ ಏನೋ ಅದೇ ಪರಿಸ್ಥಿತಿಯಲ್ಲಿ ಇದ್ದು ಬಿಡುತ್ತಾರೆ. ಒಂದು ವೇಳೆ ನಂಬುವುದಾದರೆ ಮುಂದೆ ಸಾಗುತ್ತೇವೆ, ದೇವರಿಗೆ ಒಪ್ಪಿಸಿಕೊಡುವುದಾದರೆ ಆಶೀರ್ವಾದ ಕಾಣ್ತೇವೆ. ದೇವರೇ ನಮ್ಮನ್ನು ಕಾಪಾಡಿರಿ, ದೇವರೇ ನಿಮ್ಮ ಮಕ್ಕಳನ್ನು ಕಾಪಾಡಿರಿ. ಬಹಳಷ್ಟು ಸಾರಿ ಎಲ್ಲ ವಿಷಯಗಳಲ್ಲಿ, ಎಲ್ಲರ ವಿಷಯಗಳಲ್ಲಿ ಗಂಟೆಗಳವರೆಗೂ ಸೆಪ್ರೇಟ್ ಆಗಿ ಪ್ರಾರ್ಥಿಸಲು ನಾನು ಕೂಡ ಮನುಷ್ಯನಾಗಿರೋದ್ರಿಂದ ಸಾಧ್ಯವಿರುವುದಿಲ್ಲ. ಆದರೆ ಅನೇಕ ಸಾರಿ ನಿಮ್ಮ ಪ್ರಾರ್ಥನೆ ಮನವಿಗಳನ್ನೆಲ್ಲ ಕರ್ತನ ಮುಂದಿಟ್ಟು, ದೇವರೇ ಕಾಪಾಡಿರಿ, ದೇವರೇ ಕನಿಕರಿಸಿರಿ, ದೇವರೇ ಸಹಾಯ ಮಾಡಿರಿ ಎಂಬುದಾಗಿ ಮೊರೆ ಇಡುತ್ತಿದ್ದೇವೆ. ಯಸ್, ನಮ್ಮನ್ನು ಕಾಪಾಡುವ ಕರ್ತನಿದ್ದಾರೆ. ಕಷ್ಟಗಳು ಬರ್ತವೆ, ಶೋಧನೆಗಳು ಬರ್ತವೆ, ವ್ಯಾಧಿಗಳು ಬರ್ತವೆ, ಹೋರಾಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಆದರೆ ಕರ್ತನು ನಮ್ಮ ಸಂಗಡ ಇರುವವರೆಗೂ ಆತನು ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಇರೋದ್ರಿಂದ ಅವೆಲ್ಲವುಗಳಿಂದ ನಾವು ತಪ್ಪಿಸಲ್ಪಡ್ತೇವೆ. ನಿಮ್ಮ ಮನಸ್ಸು ಸರಿಯಿಲ್ಲದಿರುವಾಗ ಏನ್ ಮಾಡ್ತೀರಿ? TV ನೋಡ್ತೀರಾ? ಸೆಲ್ಫೋನ್ ನೋಡ್ತೀರಾ? ಅವೆರಡೂ ಬಿಟ್ಬಿಡಿ. ಬೈಬಲನ್ನು ತೆರೆದು ಓದಿರಿ. ನಿಮ್ಮ ಬಾಧೆಗೆ ಸರಿಯಾದಂತಹ ಪರಿಷ್ಕಾರ, ಆದರಣೆ, ಸಹಾಯ ದೇವರ ವಾಕ್ಯದಿಂದಲೇ ನಿಮಗೆ ದೊರಕುತ್ತೆ. ಕೀರ್ತನೆ 121ನೇ ಅಧ್ಯಾಯ ಓದುತ್ತೇನೆ, ಕೇಳ್ರಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಪರ್ವತಗಳ ಕಡೆಗೆ ಕಣ್ಣೆತ್ತಿ ನಾನು ನೋಡುತ್ತಿದ್ದೇನೆ, ನನಗೆ ಸಹಾಯವು ಎಲ್ಲಿಂದ ಬರುವುದು? ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ನನಗೆ ಯಾರು ಸಹಾಯ ಮಾಡ್ತಿಲ್ವಲ್ಲ, ನನಗೆ ಯಾರು ಸಹಾಯ ಮಾಡ್ತಾರೆ? ನನ್ನನ್ನು ಯಾರು ಆದುಕೊಳ್ತಾರೆ?
ಬಹಳಷ್ಟು ಸಾರಿ ನಮಗೆ ಇದೇ ಪ್ರಶ್ನೆ ಕಾಡುತ್ತಾ ಇರುತ್ತೆ, ನನಗೆ ಯಾರಿದ್ದಾರೆ, ನನ್ನನ್ನು ಯಾರು ಲಕ್ಷಿಸುತ್ತಾ ಇಲ್ಲ, ನನಗೆ ಯಾರು ಸಹಾಯ ಮಾಡ್ತಿಲ್ಲ. ಇದೇ ಆಲೋಚನೆಯಿಂದ ನಾವು ಇರುತ್ತಾ ಇದ್ದೇವೆ. ನಮ್ಮ ಹೃದಯದಲ್ಲಿ ಅಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನು ಕೂಡ ನಾವು ನಂಬಿಕೆ ಇಡುವಂಥವರಾಗಿರುವುದಾದರೆ, ದೇವರ ಮೇಲೆ ನಂಬಿಕೆ ಇಡುವಂಥವರಾಗಿರೋದಾದರೆ ನಮ್ಮ ಅಂತರಾತ್ಮವೇ ನಮಗೆ ತಿಳಿಸುತ್ತೆ ಪ್ರಿಯರೇ. ಅಲ್ಲೇ ಉತ್ತರ ಏನಂತಿದೆ ನೋಡಿ. ಎಲ್ಲಿಂದ ಸಹಾಯ ಬರುವುದಂತೆ? ಯೆಹೋವನಿಂದಲೇ ನನ್ನ ಸಹಾಯವು ನನಗೆ ಸಹಾಯ ಬರುತ್ತದೆ ಅನ್ನುತ್ತಾನೆ. ತಕ್ಷಣವೇ ಅಂತರಾತ್ಮ ಹೇಳುತ್ತಿದೆ ದಾವೀದನಿಗೆ, ಎಲ್ಲಿಂದ ಬರುತ್ತೆ ನನಗೆ ಸಹಾಯ? ಯೆಹೋವನಿಂದಲೇ ನನಗೆ ಸಹಾಯ ದೊರಕುತ್ತೆ, ದೇವರಿಂದಲೇ ನನಗೆ ಸಹಾಯ ದೊರಕುತ್ತದೆ. ನನ್ನ ದೇವರೇ ನನಗೆ ಸಹಾಯ. ಯಾವ ಮನುಷ್ಯನು ನಂಬಿಗಸ್ತನೂ ಅಲ್ಲ, ದೇವರು ಎಷ್ಟೋ ನಂಬಿಗಸ್ತನಾಗಿದ್ದಾರೆ. ನಿಮಗೆ ಆ ನಿರೀಕ್ಷೆ ಇದೆಯಾ? ದೇವರು ನಿಮ್ಮ ಜೀವಿತದಲ್ಲಿದ್ದಾರೋ? ದೇವರು ನಿಮ್ಮ ಸಂಗಡ ಇದ್ದಾರೋ? ದೇವರ ಸಹಾಯ ಕೋರಿಕೊಳ್ತಾ ಇದ್ದೀರೋ? ದೇವರಿಗೆ ನಿಮ್ಮ ಹೃದಯ ಕೊಟ್ಟಿದ್ದೀರೋ? ದೇವರ ಸಹಾಯ ಪಡೆಯುತ್ತಿದ್ದೀರೋ? ಪ್ರಾರ್ಥಿಸ್ತಾ ಇದ್ದೀರಾ? ಆತನನ್ನು ನಂಬುತ್ತಾ ಇದ್ದೀರಾ? ಆತನ ಮಾತು ಕೇಳ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಪ್ರತಿಯೊಂದು ಸಹಾಯವೂ ದೇವರ ಬಳಿಯಿಂದಲೇ ಬರುತ್ತೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನಗೆ ಸಹಾಯವು ಎಲ್ಲಿಂದ ಬರುವುದು? ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ಆತನಲ್ಲವೇ? ಸೃಷ್ಟಿಕರ್ತನಲ್ಲವೇ? ಸೃಷ್ಟಿಸಿದಾತನು. ಆತನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ಆತನಾಗಿರುವುದರಿಂದ ನಮಗೆ ಯಾವುದೇ ವಿಧವಾದ ಸಹಾಯವಿರಲಿ, ಭೂ ಸಂಬಂಧವಾಗಿರ್ಬೋದು, ಆಕಾಶ ಸಂಬಂಧವಾಗಿರ್ಬೋದು, ಪರಲೋಕ ಸಂಬಂಧವಾಗಿದ್ದರೂ ಸಹ ನಮಗೆ ಸಹಾಯ ಮಾಡುವ ಆತನೊಬ್ಬನೇ ಆಗಿದ್ದಾನೆ. ಭೂಮಿಯ ಮೇಲಿರುವುದೆಲ್ಲವನ್ನು ಆತನೇ ಉಂಟು ಮಾಡಿರುವುದರಿಂದ ಭೂಮಿಯ ಮೇಲೆ ಏನೇ ಅವಶ್ಯಕತೆ ಇದ್ರು, ಭೂಮಿಯ ಮೇಲಿರುವಾಗ ನಿಮಗೆ ಯಾವುದೇ ಅವಶ್ಯಕತೆ ಇದ್ರು ಅದನ್ನು ತೀರಿಸಬಲ್ಲ ಶಕ್ತಿ ಆತನಿಗಿದೆ ಎನ್ನುವುದು ನಾವು ನಂಬುವವರಾಗಿರಬೇಕು. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವಾತನು ತೂಕಡಿಸದಿರಲಿ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ಮಾತ್ರವಲ್ಲ ನಿನ್ನನ್ನು ಕಾಪಾಡುವಾತನು ತೂಕಡಿಸದಿರಲಿ. ತೂಕಡಿಸಿದ್ರೂ ಕೂಡ, ಅಂದರೆ ತೂಕಡಿಸಿ ಎದ್ದ ಕೂಡಲೇ ಬಹಳಷ್ಟು ಸಾರಿ ಮುಂಬೈನಂತಹ ಪಟ್ಟಣದಲ್ಲಿ ಆ ಮೆಟ್ರೋ ಸ್ಟೇಷನ್ನಲ್ಲಿ, ಟ್ರೈನ್ನಲ್ಲಿ ಹೋಗುವಂಥವರ ಮೇಲೆ ಕೆಳಗೊಂದು ಕರ್ಚೀಫ್ ಎಸೆಯುತ್ತಾರೆ. ಆ ಕರ್ಚೀಫ್ ತೆಗೆದುಕೊಳ್ಳೋದ್ರೊಳಗಾಗಿ ಅವರ ಹತ್ತಿರ ಇರುವ ವ್ಯಾಲೆಟ್ ಆಗಲಿ, ದುಡ್ಡಾಗಲಿ, ಆಭರಣವಾಗಲಿ ದೋಚಿಕೊಳ್ತಾರಂತೆ. ಅಷ್ಟೊಂದು ಕ್ವಿಕ್ಕಾಗಿ. ನಮ್ಮ ದೇವರು ಎಂದಿಗೂ ತೂಕಡಿಸುವುದಿಲ್ಲ. ನಾವು ಬಹುಶಃ ತೂಕಡಿಸಬಹುದು. ಹಗಲಲ್ಲೇ ಕೆಲವರು ನಿದ್ದೆ ಮಾಡ್ತಾರೆ, ಯಾವಾಗ ನೋಡಿದ್ರೂ ಕೂಡ ಕೆಲವರು ಮತ್ತಲ್ಲೇ ಇರ್ತಾರೆ. ಆದರೆ ನಿಮ್ಮನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ಆತನು ನಿದ್ರೆ ಮಾಡುವುದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಒಂದು ನೊಣ ಕೂಡದಂತೆ ನೋಡಿಕೊಳ್ತಾನೆ. ಕೆಲವರು ಹೇಳ್ತಾರಲ್ಲವೇ, ನೊಣ ಕೂಡದಂತೆ ನೋಡಿಕೊಳ್ತೇನೆಂದು. ಅದು ಸುಮ್ಮನೆ ಬಂದು ಹೋಗ್ತದೆ ಹೊರತು ಅದು ಎಷ್ಟೋ ಇನ್ಫೆಕ್ಷನ್ ತಂದು ನಿಮ್ಮ ಮೇಲೆ ಕೂತ್ಕೊಂಡು ನಿಮಗೆ ರೋಗ ತರುತ್ತೆ. ಆದರೆ ದೇವರಿಗೆ ನೀವು ಆಶ್ರಯಿಸುವುದಾದರೆ, ದೇವರ ಮೇಲೆ ನೀವು ನಂಬಿಕೆ ಇಡೋದಾದರೆ, ಕರ್ತನ ಬಳಿಯಲ್ಲಿಯೇ ನಿಮಗೆ ಸಹಾಯ ಇದೆ ಎಂದು ನಂಬುವುದಾದರೆ, ನಿಮಗೆ ಯಾವ ಅಪಾಯ ಬರದಂತೆ ಆತನು ನಿಮ್ಮನ್ನು ಕಾಪಾಡುತ್ತಾನೆ. ಇಸ್ರಾಯೇಲರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಿದ್ರೆ ಹೋಗುವುದಿಲ್ಲ, ತೂಕಡಿಸುವುದಿಲ್ಲ. ಆಫ್ ಆನ್ ಡ್ಯೂಟಿ ಅಲ್ಲ. ನನ್ನ ಕರ್ತನು ನಾನು ನಿದ್ದೆ ಮಾಡ್ತಾ ಇದ್ರೂ ಕೂಡ ನನ್ನನ್ನು ನೋಡುತ್ತಾರೆ. ನಿಜವಾಗ್ಲೂ ನೋಡಬೇಕಾದ್ರೆ ತನ್ನ ಪ್ರಿಯರಿಗೆ ನಿದ್ದೆಯಲ್ಲೂ ಸಹ ಅವರ ಅವಶ್ಯಕತೆ ಪೂರೈಸುವ ದೇವರಾಗಿದ್ದಾರೆ. ನಾವಿನ್ನು ನಿದ್ದೆಯಲ್ಲಿರುವಾಗಲೇ ನಮ್ಮ ದೇವರು ನಮಗೆ ಬೇಕಾದದ್ದನ್ನು ಸಿದ್ಧಪಡಿಸ್ತಾರೆ. ಎವ್ರಿ ಡೇ ಪ್ರತಿದಿನ ನೀವು ನಿದ್ದೆಯಿಂದ ಎದ್ದೇಳುವುದರೊಳಗಾಗಿಯೇ ನಿಮಗೆ ಆ ದಿನ ಬೇಕಾದ ದೇವರ ವಾಕ್ಯದ ಸಂದೇಶ, ನಿಮಗೆ ಬೇಕಾದ ಒದಗಿಸುವಿಕೆ, ನಿಮಗೆ ಬೇಕಾದ ಸಹಾಯ, ಆ ದಿನಕ್ಕೆ ಬೇಕಾದ ಧೈರ್ಯ, ನಂಬಿಕೆ, ಬಲವನ್ನು ನಿಮಗೆ ಅನುಗ್ರಹಿಸುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ. ತನ್ನ ಪ್ರಿಯರು ನಿದ್ರಿಸುವಾಗಲೇ ಕೊಡುತ್ತಾರೆ. ನಾವು ನಿದ್ದೆ ಹೋಗ್ಬೋದೇನೋ, ಆದರೆ ದೇವರು ಮಾತ್ರ ನಮ್ಮನ್ನು ಕಾಪಾಡುತ್ತಾರೆ. ಒಬ್ಬ ಕಾವಲುಗಾರನು ಕಾವಲಾಗಿ ಕಾಯುತ್ತಿರುವಾಗ ಬೇರೆಯವರನ್ನು ಹೊರಗಡೆಯಿಂದ ಬರದಂತೆ ಮಾಡುವುದಷ್ಟೇ ಅಲ್ಲ, ಒಳಗಡೆ ಇರುವವರು ಹೊರಗಡೆ ಹೋಗದಂತೆ ಕಾಪಾಡಬೇಕು. ಯಾವ ಅಪಾಯ ಅವರಿಗುಂಟಾಗದಂತೆ ಕಾಪಾಡಬೇಕು. ಕಾವಲುಗಾರನು ಎಲ್ಲರೂ ನಿದ್ದೆ ಮಾಡ್ತಿರೋದ್ರಿಂದ ನಾನು ನಿದ್ದೆ ಮಾಡ್ತೇನೆ ಅಂದರೆ ನಡೆಯುತ್ತದೋ? ಹಾಗೆ ಮಾಡ್ತಿದ್ದಾರೆ ಈ ದಿನ ಬಹಳಷ್ಟು ಜನ. ಎಲ್ಲರೂ ನಿದ್ರೆ ಮಾಡಿದ್ರೂ ಸಹ ನಾನು ನಿದ್ರೆ ಮಾಡದೆ ಇವರನ್ನು ಕಾಯಬೇಕು, ಇವರಿಗೆ ಸರಿಯಾದ ಕಾವಲು ನಾನು ಕೊಡಬೇಕೆನ್ನುವವನೇ ನಿಜವಾದ ಕಾವಲುಗಾರನು. ಹಾಗೆಯೇ ಒಬ್ಬ ನಿಜವಾದ ದೇವರ ಸೇವಕನು ಕಾವಲುಗಾರನಾಗಿದ್ದಾನೆ.
ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಕಾವಲುಗಾರನೇ, ಸಮಯ ಎಷ್ಟಾಗಿದೆ? ಕಾವಲುಗಾರನು ಗಂಟೆ ಗಂಟೆಗೆ ಶಬ್ದ ಮಾಡ್ತಾನೆ, ಯಾವ ಕಳ್ಳರು ಬರದಂತೆ, ಯಾವ ಭಯ ಜನರಿಗುಂಟಾಗದಂತೆ ಇಲ್ಲಿ ನಾನಿದ್ದೇನೆಂದು ನೆನಪು ಕೊಡುತ್ತಾನೆ. ನಾವು ಚಿಕ್ಕವರಾಗಿರುವಾಗ ನಮಗಂತೂ ಈ ಚಿಕ್ಕ ಚಿಕ್ಕ ಊರುಗಳಲ್ಲಿ ಬೀದಿ ದೀಪಗಳು ಇರ್ತಾ ಇದ್ವು, ಮುನ್ಸಿಪಾಲ್ಟಿ ದೀಪಗಳು. ಕೆರೋಸಿನ್ ಹಾಕಿ ದೀಪ ಬೆಳಗಿಸುತ್ತಾ ಇದ್ರು. ಆಗ ಒಬ್ಬ ಗೋರ್ಖಾ ತಿರುಗಾಡ್ತಾ ಇದ್ದ, ಬಂದಿದ್ದೇನೆ ಹುಷಾರ್, ಬಂದಿದ್ದೇನೆ ಹುಷಾರ್ ಎಂಬುದಾಗಿ. ಅಂದ್ರೆ ಆ ಬೀದಿಯಲ್ಲಿ ತಿರುಗಾಡುವವನು ಗಟ್ಟಿಯಾಗಿ ಕಿರ್ಚುತ್ತಾ ತಿರುಗಾಡ್ತಾ ಇದ್ದ. ಎಲ್ಲಿಯಾದ್ರೂ ಕಳ್ಳರಿದ್ರೆ, ಎಲ್ಲಾದ್ರೂ ಕದಿಯೋರಿದ್ದರೆ ತಕ್ಷಣವೇ ಅಲ್ಲಿಂದ ಓಡಿ ಹೋಗ್ತಿದ್ರು. ಅದಕ್ಕಾಗಿ ಅವನು ಕೂಗಿಕೊಳ್ತಾ ಇದ್ದ, ಆ ಕಳ್ಳರು ಓಡಿ ಹೋಗ್ತಾ ಇದ್ರು. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಕಳ್ಳನು ಕದ್ದುಕೊಳ್ಳುವವನು ಸೈತಾನನಾಗಿದ್ದಾನೆ. ನಮ್ಮ ಸಂತೋಷ, ಆರೋಗ್ಯ, ಆನಂದ, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ನಂಬಿಕೆ ಹಾಳು ಮಾಡುವುದಕ್ಕಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತಾನೆ. ಆದರೆ ನಮ್ಮನ್ನು ಕಾಪಾಡುವ ದೇವರು ತೂಕಡಿಸಲ, ನಿದ್ರಿಸಲ. ಆದದ್ದರಿಂದ ಇದುವರೆಗೂ ನಾವು ನಮ್ಮ ನಂಬಿಕೆ ಕಾಪಾಡಿಕೊಂಡಿರುವುದಾದರೆ ಅದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ಆದರೆ ನಮ್ಮನ್ನು ಕಾಪಾಡಿರುವ ದೇವರ ದೊಡ್ಡಸ್ತಿಕೆಯಾಗಿದೆ. ಇಸ್ರಾಯೇಲರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯೆಹೋವನೇ ನಿನ್ನನ್ನು ಕಾಯುವನು. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ಯೆಹೋವನು ನಿನಗೆ ನೆರಳಿನಂತಿರುತ್ತಾನೆ. ಸಾಧಾರಣವಾಗಿ ಯಾರಾದರೂ ನನ್ನ ಬಲಗಡೆಯಲ್ಲಿ ನಿಂತರೆ ನನಗೆ ಅಷ್ಟೊಂದು ಇಷ್ಟ ಇರುವುದಿಲ್ಲ. ಮುಖ್ಯವಾಗಿ ವಾಕ್ಯ ಸಾರುವ ಸಂದರ್ಭದಲ್ಲಿ ಪುಲ್ಪಿಟ್ ಮೇಲೆ ನಿಂತಿರುವಾಗ. ಯಾಕೆಂದರೆ ನಮ್ಮ ಬಲಗಡೆಯಲ್ಲಿ ಇರಬೇಕಾದದ್ದು ಮನುಷ್ಯರಲ್ಲ ಪ್ರಿಯರೇ, ಕರ್ತನಿರಬೇಕು. ಆ ಸ್ಥಾನ ಕರ್ತನಿಗಾಗಿ ಇಡಬೇಕು. ಬಲಗಡೆಯಲ್ಲಿ ದೇವರು ನಿಂತುಕೊಳ್ತಾರೆ, ನಮಗೆ ಧೈರ್ಯಗೊಳಿಸುತ್ತಾರೆ, ನಮಗೆ ಪ್ರೇರೇಪಣೆ ಕೊಟ್ಟು ನಮ್ಮೊಂದಿಗೆ ಮಾತಾಡಿ ನಾವು ಮಾತಾಡುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಬೇರೆ ಎಲ್ಲೋ ಇಲ್ಲ, ನಿಮ್ಮ ಬಲಗಡೆಯಲ್ಲಿಯೇ ಇದ್ದಾರೆ ಎಂಬುದಾಗಿ ನಂಬಿರಿ. ಹಗಲಲ್ಲಿ ಸೂರ್ಯನೂ ಇರುಳಲ್ಲಿ ಚಂದ್ರನೂ ನಿನ್ನನ್ನು ಬಾಧಿಸುವುದೇ ಇಲ್ಲ. ಹಗಲಲ್ಲಿ ಸೂರ್ಯನೂ ಇರುಳಲ್ಲಿ ಚಂದ್ರನೂ ನಿನ್ನನ್ನು ಬಾಧಿಸುವುದಿಲ್ಲ. ಒಂದು ಚಿಕ್ಕ ಮಗು ನಿದ್ರೆ ಮಾಡುತ್ತಿರುವಾಗ, ಕಿಟಕಿ ಪಕ್ಕದಲ್ಲಿ ಮಲಗಿರುವಾಗ ಮಧ್ಯಾಹ್ನ ಹೊತ್ತಲ್ಲಿ ಬಿಸಿಲು ಬಂದು ಬಡಿಯುತ್ತಾ ಇರುತ್ತೆ. ಆ ವಿಷಯ ಆ ಚಿಕ್ಕ ಮಗುವಿಗೆ ಗೊತ್ತಿಲ್ಲ. ಆ ಮಗು ಮೈ ಮರೆತು ನಿದ್ದೆ ಮಾಡ್ತಿರುತ್ತೆ, ಇಲ್ಲವೇ ಆಟ ಆಡುತ್ತಿರುತ್ತೆ. ಆದರೆ ಆ ಮಗುವಿನ ತಂದೆಯಾಗಲಿ ತಾಯಿಯಾಗಲಿ, ಅಯ್ಯೋ ಆ ಮಗುವಿನ ಮೇಲೆ ಬಿಸಿಲು ಬರ್ತಿದೆ, ಮಧ್ಯಾಹ್ನದ ಬಿಸಿಲು ಬಡಿಯುತ್ತಿದೆ ಎಂದು ಗಮನಿಸ್ತಾರೆ. ಆ ಕಿಟಕಿಯನ್ನು ಮುಚ್ಚಿ ಕರ್ಟನ್ ಹಾಕ್ತಾರೆ, ಇಲ್ಲವೇ ಮತ್ತೊಂದು ಸ್ಥಳಕ್ಕೆ ಮಗುವನ್ನು ಎತ್ಕೊಂಡು ಹೋಗ್ತಾರೆ. ಹಾಗೆಯೇ ನಮ್ಮ ದೇವರು ಆಪತ್ತುಗಳಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ, ಚಿಕ್ಕುಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ಎಲ್ಲಿದ್ರೆ ನಾವು ಸುರಕ್ಷಿತರಾಗಿರುತ್ತೇವೋ, ಏನ್ ಮಾಡಿದ್ರೆ ನಾವು ಸುರಕ್ಷಿತರಾಗಿರುತ್ತೇವೆ ಎಂಬುದಾಗಿ ನಮ್ಮನ್ನು ಗಮನಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾರೆ. ಕರ್ತನು ನಿಮ್ಮನ್ನು ಕಾಪಾಡ್ತಿದ್ದಾರೆಂದು ನಂಬಿ ಪ್ರಿಯರೇ. ಕರ್ತನ ಕಾವಲು ನಮಗಿದೆ ಎಂಬುದಾಗಿ ನಂಬುವವರಾಗಿರಿ. ಕರ್ತನ ಕಾವಲು ಹೊರಟು ಹೋಗುವುದಾದರೆ ನಮ್ಮ ಜೀವಿತ ಗೊಂದಲವಾಗ್ಬಿಡುತ್ತೆ, ಗಲಿಬಿಲಿ ಆಗ್ಬಿಡುತ್ತೆ. ದೇವರು ನಮ್ಮನ್ನು ಆಧರಿಸುತ್ತಿರುವುದರಿಂದ, ಧೈರ್ಯಗೊಳಿಸುತ್ತಿರುವುದರಿಂದ, ನಮ್ಮನ್ನು ಬಿಡಿಸುತ್ತಾ ಇರುವುದರಿಂದ ನಾವು ಸರಳವಾಗಿ ಮುಂದೆ ಸಾಗುತ್ತಿದ್ದೇವೆ. ಯಾವ ಅಪಾಯವೂ ಬರದಂತೆ ಯೆಹೋವನು ನಿಮ್ಮನ್ನು ಕಾಪಾಡುವನು. ಯಾವ ಅಪಾಯವೂ ಬರದಂತೆ ಯೆಹೋವನು ನಿಮ್ಮನ್ನು ಕಾಪಾಡುವನು. ಆತನು ನಿಮ್ಮ ಪ್ರಾಣವನ್ನು ಕಾಪಾಡುವನು. ಏನ್ ಕಾಪಾಡ್ತಾರೆ? ಯಾವಾಗ ನೋಡಿದ್ರೂ ನಮ್ಮನ್ನು ಕಾಪಾಡ್ತಾರೆ ಅನ್ನುವಾಗ ನಮ್ಮ ದುಡ್ಡು, ಮನೆ, ಕೆಲವೊಂದು ವಸ್ತು, ವಾಹನಗಳೇ ಅಂದುಕೊಳ್ತೇವೆ. ಆದರೆ ನಮ್ಮ ಪ್ರಾಣ ಕಾಪಾಡುವ ಆತನಾಗಿದ್ದಾನೆ. ಈ ಪ್ರಾಣವೇ ಹೊರಟೋಯ್ತು ಅಂದ್ಕೊಳ್ಳಿ, ಏನಾಗ್ತದೆ? ಈ ದಿನ ಎಷ್ಟೋ ಭಯಂಕರವಾದ ಆಕ್ಸಿಡೆಂಟ್ಸ್ಗಳು ನಡೆಯುತ್ತಿವೆ ಅಲ್ಲವೇ? ಎಷ್ಟೋ ಭಯಂಕರವಾಗಿ ಈ ದಿನ ಚಿಕ್ಕ ಮಕ್ಕಳು 8th ಕ್ಲಾಸ್ ಮಗುವಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಎಂದು ಹೇಳ್ತಿರೋದಾದ್ರೆ ಅರ್ಥ ಆಗ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ 40 ಇಯರ್ಸ್ನಲ್ಲಿಯೇ ಬ್ರೈನ್ ಸ್ಟ್ರೋಕ್ ಎಂದು ಹೇಳ್ತಾರೆ. ಬಹಳ ಘೋರವಾದ ರೋಗ ಮನುಷ್ಯರನ್ನು ಕಾಡ್ತಿವೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ಪ್ರಾಣವನ್ನು ಕಾಪಾಡುತ್ತೇನೆ, ನಿನ್ನ ಪ್ರಾಣವನ್ನು ಕಾಯುತ್ತೇನೆ. ನಿಮಗೆ ವ್ಯಾಧಿಗಳು ಬಂದರೂ ಕೂಡ ಮರಣಕ್ಕೋಸ್ಕರವಲ್ಲ, ಅದು ನನ್ನ ನಾಮ ಮಹಿಮೆಗೋಸ್ಕರವೇ ಅನ್ನುತ್ತಾರೆ. ಹೌದಲ್ಲವೇ? ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ನಂಬಿಕೆ ಇಡಬೇಕು, ನಾವು ಆ ಆಪತ್ತಿನಲ್ಲಿ ಮೊರೆ ಇಡಬೇಕು. ಕೊನೆಯದಾಗಿ ಈ ದಿನ ಮೊದಲುಗೊಂಡು ಸದಾಕಾಲವು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಯುವಾತನು ನಾನೇ.
ಈ ದಿನ ಪ್ರತಿ ಮನುಷ್ಯನು ಮನೆಯಿಂದ ಬೆಳಗ್ಗೆ ಹೋಗಿ ಸಾಯಂಕಾಲ ತಿರುಗಿ ಬರುವಂತವರೇ ಆಗಿದ್ದಾರೆ. ಕೆಲವರು 100 ಮೈಲು ಪ್ರಯಾಣ ಮಾಡ್ತಾರೆ. ಕೆಲವರು ಸಿಂಗಲ್ ಡಿಜಿಟ್, ಅಂದರೆ ಉದಾಹರಣೆಗೆ 10, ಆ 10 ಕೂಡ ಡಬಲ್ ಡಿಜಿಟೇ. 10ಕ್ಕಿಂತಲೂ ಹೆಚ್ಚು ಅಂದರೆ 50-60 ಕಿಲೋಮೀಟರ್ ದೂರದಷ್ಟು ಪ್ರಯಾಣ ಮಾಡಿ ಉದ್ಯೋಗ ಮಾಡಿ ಬರ್ತಾರೆ. ಕಾರ್ನಲ್ಲಿ, ಬಸ್ನಲ್ಲಿ, ಎಲೆಕ್ಟ್ರಿಕಲ್ ಟ್ರೈನ್ನಲ್ಲಿ ಉದ್ಯೋಗಕ್ಕೋಸ್ಕರ ಈ ಮೂಲೆಯಿಂದ ಆ ಮೂಲೆಗೆ ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಸ್ಗೆ ಹೋಗ್ತಾರೆ. ಹೀಗೆ ಎಷ್ಟೋ ಸಮಯವನ್ನು ಹೊರಗೆ ತಿರುಗಾಡುವುದಕ್ಕಾಗಿ ಕಳೆಯುತ್ತಾರೆ. ಮಕ್ಕಳಿಗೆ ಸ್ಕೂಲ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ನೋಡಿ. ಮಕ್ಕಳು ಸ್ಕೂಲ್ ವ್ಯಾನ್ನಲ್ಲಿ ಹೋಗ್ತಾರೆ. ಎಷ್ಟೋ ಸಾರಿ ಸ್ಕೂಲ್ ವ್ಯಾನ್ಸ್ಗಳಿಗೆ ಆಕ್ಸಿಡೆಂಟ್ ಆಗಲಿಲ್ಲ ಹೇಳಿ? ಸ್ಕೂಲ್ಗೆ ಹೋಗುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ದೇವರು ಹೇಳ್ತಾರೆ, ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಯುತ್ತೇನೆ ಎಂಬುದಾಗಿ. ಚರ್ಚ್ಗೆ ಹೋಗುವಾಗ ಮಾತ್ರ ಕಾಪಾಡುವಾತನಲ್ಲ, ನೀನು ಹೋಗುವಾಗಲೂ ಬರುವಾಗಲೂ, ನೀನು ಎಲ್ಲಿಗೆ ಹೋದರೂ ತಿರುಗಿ ಬರುವಂತೆ ಕಾಯುತ್ತೇನೆ ಅನ್ನುತ್ತಾರೆ. ಯಾವ ಅಪಾಯ ಉಂಟಾಗದಂತೆ, ಯಾವ ಆಕ್ಸಿಡೆಂಟ್ ಆಗದಂತೆ, ಯಾವ ಕೇಡುಂಟಾಗದಂತೆ ನಿನ್ನನ್ನು ಕಾಪಾಡುತ್ತೇನೆ ಅನ್ನುತ್ತಾರೆ. ಯೇಸುವೇ, ನಿಮಗೆ ವಂದನೆಗಳು. ನನ್ನನ್ನು ಕಾಪಾಡಲು ನೀವಿದ್ದೀರೆಂದು, ನನ್ನ ಹಸಿವೆ ತೀರಿಸುವ ಆತನಾಗಿದ್ದೀರೆಂದು, ನನ್ನನ್ನು ಅರಿತವನು ನೀವಾಗಿದ್ದೀರೆಂದು ನಂಬುತ್ತೇನೆ. ದೇವರೇ, ನಿಮ್ಮನ್ನೇ ಆಶ್ರಯಿಸುತ್ತೇನೆ. ನೀವಿರುವಾಗ ಈ ಲೋಕದಲ್ಲಿ ಬೇರೆ ಯಾವುದು ನನಗೆ ಬೇಕಾಗಿಲ್ಲ ಎಂದು ಹೇಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮ ಕಡೆಗೆ ನೋಡಿರಿ ದೇವರೇ. ನಮ್ಮ ಪ್ರಯತ್ನಗಳನ್ನು ನೋಡಿರಿ ದೇವರೇ, ಅವು ನಿಮಗೆ ಅಂಗೀಕಾರವಾಗಿವೆಯಾ? ನಮ್ಮ ಪ್ರಯಾಣ ನೋಡಿ ದೇವರೇ, ನಿಮ್ಮ ಚಿತ್ತಕ್ಕನುಗುಣವಾಗಿವೆಯಾ? ನಮ್ಮ ನಿರ್ಣಯಗಳನ್ನು ನೋಡಿರಿ ದೇವರೇ, ಅವು ನಿಮ್ಮ ದೃಷ್ಟಿಗೆ ಮೇಲುಕರವಾಗಿವೆಯಾ ಎಂದು ಅರಿತುಕೊಳ್ಳುವ ಹಾಗೆಯೂ ನಿಮ್ಮ ಚಿತ್ತದಲ್ಲಿರುವ ಹಾಗೆಯೂ ಸಹಾಯ ಮಾಡಿರಿ ದೇವರೇ. ನಿಮ್ಮ ದೊಡ್ಡ ಕಾರ್ಯಗಳು ನಮ್ಮ ವಿಷಯದಲ್ಲಿ ನೆರವೇರಿಸಿರಿ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೋ ಅವರೆಲ್ಲರಿಗೂ ಸಹಾಯ ಮಾಡಿರಿ. ಅವರ ಪ್ರಯಾಣದಲ್ಲಿ, ಅವರ ಮನೆಯಲ್ಲಿ, ಅವರು ಹೋಗುವಾಗ ಬರುವಾಗ, ಅವರ ಸಂಪಾದನೆಯಲ್ಲಿ, ಅವರ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸಂಗಡ ಇದ್ದು ಕೇಡಲಿ ಬೀಳದಂತೆ ತಪ್ಪಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿ. ದೇವರು ತಪ್ಪದೆ ನಮ್ಮ ಪ್ರಾರ್ಥನೆಗೆ ಅದ್ಭುತವಾದ ಉತ್ತರ ಕೊಡ್ತಾರೆ. ಅದೇ ರೀತಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.